ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 27/5/2025ಕ್ಕೆ ನಡೀತಕ್ಕಂಥ SSLC ಗಣಿತದ ಪರೀಕ್ಷೆ 2ಕ್ಕಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಒಂದಿಗೆ ಕೊಡ್ತೀನಿ. ಸೇಮ್ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತವೆ, ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ. ಯಾರೆಲ್ಲ ಫೇಲ್ ಆಗಿದ್ದೀರಿ, ಇಲ್ಲಿರ್ತಕ್ಕಂಥ ಕನಿಷ್ಠ ಲೆಕ್ಕಗಳನ್ನು ಇದೇ ಥರದ ಮಾಡೆಲ್ಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಒಂದು 28 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಯಾರೆಲ್ಲ ಸ್ಕೋರ್ ಮಾಡಬೇಕನ್ನೋರು ಸ್ವಲ್ಪ ಅಪ್ಲೈಡ್ ಕ್ವಶನನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಆಲ್ರೆಡಿ ಗಣಿತದಲ್ಲಿ ಇರ್ತಕ್ಕಂಥ ಒಂದು 50 ಮಾರ್ಕ್ಸಿನ ಪಾಸಿಂಗ್ ಕ್ವಶನ್ಸ್ಗಳನ್ನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ಸಹಿತ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗ್ತದೆ. ಇದೇ ಥರದ ಹೆಚ್ಚಿನ ವಿಡಿಯೋಗಳು SSLC ಗಣಿತ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025ರಲ್ಲಿದ್ದಾವೆ. ಸೊ ಖಂಡಿತವಾಗಿ ನಿಮಗೆ ಸ್ಕೋರನ್ನು ತಂದು ಕೊಡ್ತಾವೆ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಒಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ. ಸೊ ಫಸ್ಟಿಗೆ ನಿಮಗೆ ಡಿಗ್ರಿ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಒಂದು ಸಮೀಕರಣ ಕೊಟ್ಟಿದ್ದಾರೆ. P of x is equal to 3x³ minus 4x² plus 5x4 minus 3x plus 4 ಇದರಲ್ಲಿ ಮಹತ್ತಮ ಘಾತ ಬರೀರಿ ಅಂತ ಕೇಳಿದ್ದಾರೆ. ಒಂದು ಸಮೀಕರಣ ಕೊಡ್ತಾರೆ, ಬಹುಪದೋಕ್ತಿ ಕೊಡ್ತಾರೆ, ಇದು ಬಹುಪದೋಕ್ತಿ, ಅದರಲ್ಲಿ ಮಹತ್ತಮ ಘಾತವನ್ನು ಬರೀರಿ ಅಂತ ಕೇಳ್ತಾರೆ. ಮಹತ್ತಮ ಶಬ್ದದ ಅರ್ಥ ದೊಡ್ಡದು, ಅಂದರೆ ಮೇಲೆ ಏನು ಘಾತಗಳಿದಾವಲ್ಲ, ಇಲ್ಲಿ 3 ಇದೆ, 2 ಇದೆ, 4 ಇದೆ, 1 ಇದೆ, 1 ಇದೆ. ಓಕೆ, ಇದರಲ್ಲಿ ಯಾವುದು ಹೆಚ್ಚು ಡಿಗ್ರಿ ದೊಡ್ಡದು ಇದೆ ಅಂತ ಕೇಳಿದರೆ, ಸೊ 3, 2, 4, 1 ಅಂದರೆ 4 ಅನ್ನೋದು ದೊಡ್ಡದಿದೆ. ಸೊ 4 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಮಹತ್ತಮ ಘಾತ ಆಗ್ತದೆ. ಸೊ ಚೆನ್ನಾಗಿ ನೋಡ್ಕೊಡ್ರಿ, ಇದೇ ಥರದ ಪ್ರಶ್ನೆಗಳು ಬರ್ತವೆ. ಎರಡನೇ ಪ್ರಶ್ನೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ x + 2y = 3, 3x + 6y = 4 = k ಅದ. ಸೊ ಇದು ಐಕ್ಯಗೊಂಡರೆ k ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ x + 2y = 3, 3x + 6y = 4 ಆದಾಗ ಐಕ್ಯಗೊಂಡ್ರೆ ಇದರ ಬೆಲೆ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ 9 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಸ್, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಏನಾಗದಪ್ಪ ಅಂತಂದ್ರೆ an = 3n - 2 ಆದಾಗ ಆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಬಹಳ ಈಸಿ ಅದ. ಸೊ ಅದನ್ನು 3n - 2 ಅದಲ್ಲ, ಎನ್ ಬದಲಿ ಎಷ್ಟು ಹಾಕಬೇಕು, 10 ಹಾಕಬೇಕು. ಸೊ ಎನ್ ಬದಲಿ 10 ಹಾಕಿದಾಗ ಎಷ್ಟಾಗ್ತದೆ, ಇದು 3 × 30 ಆಗ್ತದೆ. 30ರಲ್ಲಿ 2 ಕಳೀರಿ, ಸೊ ಎಷ್ಟಾಗ್ತದೆ, 28 ಆಗ್ತದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೇಮ್ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಬರ್ತದೆ. ಸೊ ಚೆನ್ನಾಗಿ ಅದನ್ನು ನೀವು ಬರೀಬೇಕು. ಎನ್ನನೇ ಪದಗಳನ್ನು ಕಂಡುಹಿಡಿತಕ್ಕಂಥದ್ದು ಕೇಳ್ತಾರೆ. ಸೊ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಎಸ್, ಪ್ರಶ್ನೆ 4. ತ್ರಿಭುಜ ABC-ಯಲ್ಲಿ AB ಲಂಬ DC ಇದೆ, AD 6 ಸೆಂಟಿಮೀಟರ್ ಇದೆ ಮತ್ತು CD 4 ಸೆಂಟಿಮೀಟರ್ ಇದೆ, BC 15 ಸೆಂಟಿಮೀಟರ್ ಆದರೆ BEಯ ಉದ್ದ ಕೇಳಿದ್ದಾರೆ. ಸೊ Bಯ ಉದ್ದ ಎಷ್ಟಾಗ್ತದಪ್ಪ ಅಂತಂದರೆ ಆಪ್ಷನ್ ಡಿ 9 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು sin 30 ಡಿಗ್ರಿ ಪ್ಲಸ್ cos 60 ಡಿಗ್ರಿ = tan 45 ಡಿಗ್ರಿ ಬೆಲೆ ಕೇಳಿದ್ರು. ಸೊ A0 ಇಸ್ ದ ರೈಟ್ ಆನ್ಸರ್. ಆಲ್ರೆಡಿ ಕೋಷ್ಟಕದಲ್ಲಿದೆ, ಅದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳೇಬೇಕು. ಮುಂದಿನ ಪ್ರಶ್ನೆ, ಒಂದು ವೃತ್ತ ವಿಸ್ತೀರ್ಣದ 49 ಪೈ ಚದರಮಾನಗಳಾದರೆ ಅದರ ಪರಿಧಿ ಕೇಳಿದರೆ ಪರಿಧಿಯ ಸೂತ್ರಗಳನ್ನು ಹಾಕಿದಾಗ ನಮಗೆ ಗೊತ್ತಾಗ್ತದೆ ಎಷ್ಟು ಅಂದ್ರೆ 14 ಪೈಮಾನಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಏಳನೇ ಪ್ರಶ್ನೆ, ಒಂದು ಸಿಲಿಂಡರಿನ ಪರಿಧಿ 55 ಸೆಂಟಿಮೀಟರ್, ಆಮೇಲೆ ಎತ್ತರ 10 ಸೆಂಟಿಮೀಟರ್. ಪರಿಧಿ 55, ಎತ್ತರ 10 ಆದಾಗ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು. ಆ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರದಲ್ಲಿ ಇವುಗಳನ್ನು ಹಾಕಿದಾಗ ಸೊ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 550 cm² ಅಂತಕ್ಕಂಥದ್ದು ಬರ್ತದೆ. ಪರಿಧಿ ಗುಣಿಸು ಎತ್ತರ ಅಂತ ಬರ್ತದೆ. ಸೊ 55 10 ಅಂದರೆ 550 cm² ಇಸ್ ದ ರೈಟ್ ಆನ್ಸರ್. ಇನ್ನು ಯಾವುದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ. ಸೊ -1.5 ಅಂತಕ್ಕಂಥದ್ದು ಘಟನೆಯ ಸಂಭವನೀಯತೆ ಸಾಧ್ಯ ಆಗಿರಲಿಕ್ಕಿಲ್ಲ, ಮೈನಸ್ನಲ್ಲಿ ಅದು ಬರೋದಿಲ್ಲ. ಇನ್ನು 1 ಮಾರ್ಕ್ ಕ್ವಶನ್ನಲ್ಲಿ ಪ್ರಶ್ನೆ 9 ಏನು ಕೇಳಿದ್ದಾರೆ ನೋಡಿ. ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದಿರ್ತದೆ ಅಂತ ಬರೀರಿ ಅಂತ ಕೇಳಿದರು. ಸೊ ಯಾವುದೇ ಪರಿಹಾರ ಇಲ್ಲ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 10. ಕೊಟ್ಟಿರುವ ನಕ್ಷೆ y = P of x ಬಹುಪದೋಕ್ತಿಯನ್ನು ಸೂಚಿಸ್ತದೆ. P of x ಹೊಂದಿರೋ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ 1 ಮಾರ್ಕ್ಸ್ ಈಸಿಯಾಗಿ ಬರಿಬೋದು. ಇದು x ಅಕ್ಷ ಇರ್ತದೆ, ಇದು y ಅಕ್ಷ ಇರ್ತದೆ. ಓಕೆನಾ, ಈ x ಅಕ್ಷದ ಮೇಲೆ ಈ ಗೆರೆ ಎಷ್ಟು ಸರಿ ಟಚ್ ಆಗಿರ್ತೈತಲ್ಲ ಅಷ್ಟು ಶೂನ್ಯತೆಗಳ ಸಂಖ್ಯೆ ಆಗಿರ್ತಾವೆ. ಇಲ್ಲಿ 1 ಸರಿ ಟಚ್ ಆಗದ, ಇಲ್ಲಿ 1 ಸರಿ ಟಚ್ ಆಗದ. ಸೊ ಶೂನ್ಯತೆಗಳು ಎಷ್ಟು ಬತ್ತು, 2 ಅನ್ನೋದು ಬತ್ತು. ಸೊ 2 ಈಸ್ ದ ರೈಟ್ ಆನ್ಸರ್. ವೆರಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಇನ್ನು ಕೊಟ್ಟಿದ್ದಾರೆ ಸಮೀಕರಣ 2x + 7x² - 6 = 0. ಇದರ ಆದರ್ಶ ರೂಪದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ ax² + bx + c = 0 ಅದ, ಅದರಲ್ಲೇ ಬರೀಬೇಕು. 7x² + 2x + 6 = 0 ಇದು ಆದರ್ಶ ರೂಪ ಆಗ್ತದೆ. ಗೊತ್ತೈತಲ್ಲ, ax² + bx + c = 0. ಅದಕ್ಕೆ ತಕ್ಕಂತೆ ಇದನ್ನು ನಾವು ಹೊಂದಿಸಬೇಕು. 10ನೇ ಪ್ರಶ್ನೆಗೆ ಬರ್ತೀನಿ. ಶ್ರೇಣಿಯ 14ನೇ ಪದ ಕಂಡುಹಿಡಿಯಲಿಕ್ಕೆ ಕೇಳಿದರು. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. S14 = 240, S13 = 237.
ಹಾಗಾದರೆ A14 ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಓಕೆನಾ. ಇಲ್ಲಿ S14ನಲ್ಲಿ S13 ಕಳೆದ್ರೇ ನಮಗೆ A14 ಬರ್ತದೆ. ಅಂದರೆ 244ರಲ್ಲಿ 240ರಲ್ಲಿ 237 ಕಳೆದ್ರೆ ಸೊ ವೆರಿ ಈಸಿ ಈ S3 ಅಂತಕ್ಕಂಥದ್ದು A14ನ ಬೆಲೆ ಆಗಿರ್ತದೆ. 8 6 ಇದರ ನಡುವಿನ ದೂರ ಕಂಡುಹಿಡಲಿಕ್ಕೆ ಕೇಳಿದರೆ ಸೊ ದೂರ ಕಂಡುಹಿಡಿತಕ್ಕಂಥ ಸೂತ್ರ ಗೊತ್ತಿರಲಿ. ಏನದಪ್ಪ ಅಂದರೆ ದೂರ ಕಂಡುಹಿಡಿತಕ್ಕಂಥ ಸೂತ್ರ √x² + y² ಅಂತ ಇದೆ. ಎಕ್ಸ್ ಅಂದರೆ 8 ಆಗ್ತದೆ, ವೈ ಅಂದ್ರೆ 6 ಆಗ್ತದೆ. ಸೊ ಅದನ್ನು ಬರೆಯೋಣ 8ರ ಘಾತ 6ರ ಘಾತ ಸೊ 100 ಆಗ್ತದೆ. ಸೊ 100ನ್ನು ವರ್ಗಮೂಲದಿಂದ ಇಳಿಸಿದಾಗ ಎಷ್ಟಾಗ್ತದಪ್ಪ ಅಂದ್ರೆ 10 ಬರ್ತದೆ. 10 ಮಾನಗಳು ಇಸ್ ದ ವೆರಿ ಈಸಿಯಾಗಿ ನೀವು ಇದನ್ನು ಬರಿಬೋದು. 14ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳು, ಕೋನ ಪಿ ಟಿ ಕ್ಯೂನ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಏನಿದೆ ನೋಡಿ, ಓ ಕೇಂದ್ರ ಇದೆ, ಟಿ ಪಿ ಇದೆ, ಆಮೇಲೆ ಟಿ ಕ್ಯೂ ಸ್ಪರ್ಶಕಗಳಿದ್ದಾವೆ. ಇಲ್ಲಿ ಪಿ ಟಿ ಕ್ಯೂನ ಬೆಲೆಯನ್ನು ಕೇಳಿದ್ದಾರೆ. ಪಿ ಟಿ ಕ್ಯೂನ ಬೆಲೆಯನ್ನು ಕೇಳಿದ್ದಾರೆ. ಸೊ ವೆರಿ ಈಸಿ. ಏನಾಗಿರ್ತದಪ್ಪ ಅಂದ್ರೆ ಸ್ಪರ್ಶ ಕೋನಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 180 ಡಿಗ್ರಿಗೆ ಸಮ ಆಗಿರ್ತದೆ. ಸೊ ಆಲ್ರೆಡಿ ತ್ರಿಜ್ಯದ ನಡುವಿನ ಕೋನ 110 ಡಿಗ್ರಿ ಅದ. ಸ್ಪರ್ಶಕದ ನಡುವಿನ ಕೋನ ಕಂಡುಹಿಡಬೇಕು. ಸೊ 180ರಲ್ಲಿ 110ನ್ನು ಕಳೀರಿ. ಸೊ ಎಷ್ಟು ಬತ್ತು? 70 ಡಿಗ್ರಿ ಬತ್ತು. 70 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 10. ಸರಾಸರಿ ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧವನ್ನು ಬರೀಬೇಕು. ಇದನ್ನು ಕಲ್ಕೊಂಡು ಹೋಗಿ ಭಾಳ ಸರಿ ಕೇಳಕತ್ತಾರ. 3 ಮಧ್ಯಾಂಕ = 2 ಸರಾಸರಿ ಪ್ಲಸ್ ಬಹುಲಕ ಅನ್ನೋದು ಉತ್ತರ. 16ನೇ ಪ್ರಶ್ನೆ. ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಗೆಲ್ಲೋ ಸಂಭವನೀಯತೆಯನ್ನು ಕಂಡಿರಿ ಅಂತ ಕೇಳಿದ್ದಾರೆ. P of E ಪ್ಲಸ್ P of E ಡ್ಯಾಶ್ = 1 ಆಗ್ತದೆ. P of E = 1 - P of E ಡ್ಯಾಶ್ ಆಗ್ತದೆ. ಸೊ 1 - 0.25 ಅಂತಂದರೆ 0.75 ಇಸ್ ದ ರೈಟ್ ಆನ್ಸರ್. 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ. 12, 15, 21ರ ಲಸವನ್ನು ಅವಿಭಾಜ್ಯ ಅಪವರ್ತನಗಳ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವೆರಿ ಈಸಿ ಅದ. 12, 15, 21 ಕನಿಷ್ಠ ಸಂಖ್ಯೆಯಿಂದ ಯಾವ ಮಗ್ಗಿಯಲ್ಲಿ ಬರ್ಕೋತ ಹೋಗ್ರಿ. 2 6 2 3 6 15 3 5 21 3 7 ಅಂದರೆ ಈ 2 ಮತ್ತು 3ನ ಇನ್ನಷ್ಟು ಭಾಗಿಸಲಿಕ್ಕೆ ಅಪವರ್ತನ ಕಂಡುಹಿಡಲಿಕ್ಕೆ ಬರೋದಿಲ್ಲ. ಬರಿತಾ ಹೋಗಿ 12 2ರ ಘಾತ 2 + 3 15 3 × 5 21 3 × 7 ಬರೆದಿದ್ದೀವಿ. ಸೊ ಲಸವನ್ನು ಬರಿಬೇಕಾದ್ರೆ ಏನು ಬರಿತೀರಿ? 2ರ ಘಾತ 2 ಆಮೇಲೆ 3 5 7 ಅನ್ನೋದು ಲಸ ಆಗ್ತದೆ ಬರಿತೀರಿ. ಬಟ್ ಮಸಾದಾಗ ಏನಾಗ್ತದೆ? ಜಸ್ಟ್ ಓನ್ಲಿ ಕಾಮನ್ ಆಗಿ ನೀವು ತೊಗೋತೀರಿ. ಸೊ ಬಟ್ ಲಸಾದಲ್ಲಿ ಎಲ್ಲನೂ ಬರೀಬೇಕು. ಇದನ್ನೆಲ್ಲವನ್ನು ಗುಣಿಸ್ಬೇಕು. 2ರ ಘಾತ ಅಂದರೆ 4 4 3 12 12 5 60 67 420 ಅಂತಕ್ಕಂಥದ್ದು ಇದು ಉತ್ತರ ನಿಮ್ಮದು ಬರ್ತದೆ. ಮುಂದಿನ ಪ್ರಶ್ನೆ. 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳ್ತಾರೆ. ಈ ಪ್ಯಾಟರ್ನ್ ಲೆಕ್ಕನ ಕಲ್ಕೊಂಡು ಹೋಗ್ರಿ. ಸೊ ಆರಾಮಾಗಿ ನೀವು 2 ಮಾರ್ಕ್ಸನ್ನು ತೊಗೋತೀರಿ. 3 ಮಾರ್ಕ್ಸಿಗೂ ಬರ್ತದೆ. ಏನು ಕ್ವಶನ್ ಕೇಳಿದ್ರು? 3 + 2√5 ಬರ್ಕೊಡ್ರಿ. 3 + 2√5 ಮೊದಲಿಗೆ ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೋಬೇಕು. ಆವಾಗ 3 + 2√5 = P/Q. 2√5 = P/Q - 3. ಸೊ √5 = P - 3Q/2Q. ಸೊ ಇದು ಗೊತ್ತಾಗಬೇಕು. ಆಮೇಲೆ ಬರೀತೀರಿ P - 3Q/2Q ಒಂದು ಭಾಗಲಬ್ಧ ಸಂಖ್ಯೆ, ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ. ಆದ್ದರಿಂದ ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡ್ತದೆ. ನಮ್ಮ ಊಹೆ ತಪ್ಪಾಗಿದೆ. ಸೊ ದೇರ್ ಫೋರ್ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ. 3x + 4y = 10, 2x - 2y = 2 ಈ ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನು ಕೊಟ್ಟಿದ್ದಾರೆ? 3x + 4y = 10, 2x - 3y = 2. ವೆರಿ ಸಿಂಪಲ್. ಏನು ಮಾಡಬೇಕು? ಮೊದಲನೇ ಸಮೀಕರಣಕ್ಕೆ 2ರಿಂದ ಗುಣಿಸಬೇಕು, ಎರಡನೇ ಸಮೀಕರಣಕ್ಕೆ 3ರಿಂದ ಗುಣಿಸಬೇಕು. ಸೊ ಇದು ಗೊತ್ತಿರಲಿ. ಆವಾಗ ಗುಣಿಸಿದಾಗ ಏನಾಗ್ತದೆ? ಇದು 2 3 ಅಂತಂದರೆ 6x, 4 2 ಅಂದರೆ 8, 10 2 ಅಂದರೆ 20. ಅದೇ ಥರ 3 2 3 6x, 2 2 3 6y, 2 3 6. ಆವಾಗ 6x ಹೋಗ್ತದೆ. ಉಳಿದಿದ್ದು 14y = 14. 14ರ ಬೆಲೆ ಏನಾಗ್ತದೆ? 14ನ್ನು 14ರಿಂದ ಭಾಗಿಸಿದಾಗ ಒಂದೇ ಬರ್ತದೆ. ಈ 1ರ ಬೆಲೆಯನ್ನು ನಾವೇನು ಮಾಡಬೇಕು? ಸಮೀಕರಣ 1ರಲ್ಲಿ ಹಾಕಬೇಕು. ಸಮೀಕರಣ 1 ಏನದ? 3x + 4y = 10 ಅದ. ಅವಾಗ ವೈದ ಬೆಲೆ 1 ಅಂತ ಹಾಕ್ತೀವಿ. ಅವಾಗ ವೈದ ಬೆಲೆ ಹಾಕಿ 1 ಹಾಕಿದಾಗ ಎಷ್ಟಾಗ್ತದಪ್ಪ ಅಂದ್ರೆ 3x = 10 - 4. ಇಟ್ ಮೀನ್ಸ್ x = 6/3 ಆಗಾಗ 2 ಆಗ್ತದೆ. ಒಟ್ಟಾರೆ ವ್ಯಾಲ್ಯೂ ಏನಾಗ್ತಾವಪ್ಪ ಅಂದ್ರೆ x = 2, y = 1 ಅಂತಕ್ಕಂಥದ್ದು ಆಗ್ತದೆ. ಸೊ ಅದು ಪರ್ಫೆಕ್ಟಾಗಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು 2x² - 3x + 5 = 0 ವರ್ಗ ಸಮೀಕರಣದ ಮೂಲ ಸ್ವಭಾವಗಳನ್ನು ವಿವೇಚಿಸಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ ಏನು ಬರೀಬೇಕು? ವರ್ಗ ಸಮೀಕರಣ ಬರ್ಕೊಡ್ರಿ. 2x² - 3x + 5 = 0. ನಿಮಗೆ ಗೊತ್ತಿರಲಿ ವರ್ಗ ಸಮೀಕರಣದ ಆದರ್ಶ ರೂಪ ಏನು ಹೇಳ್ತದೆ? ax² + bx + c = 0.
ಇದರಲ್ಲಿ ಎ 2 ಅದ, ಬಿ 3 ಅದ, -3 ಅದ, ಸಿ 5 ಅದ. ಶೋಧಕ ಏನದ? ಡೆಲ್ಟಾ = b² - 4ac. ಅವಾಗ ಬೆಲೆಗಳನ್ನು ತುಂಬ್ರಿ. ಬಿ ಅಂದ್ರೆ -3, ಎ ಅಂದರೆ 2, ಸಿ ಅಂದರೆ 5. ಸೊ ಎಷ್ಟು ಬರ್ತದೆ? -31 ಈಸ್ ಅ ಸ್ಮಾಲರ್ ದೆನ್ 0. ಅವಾಗ ಇದು ಊಹಾ ಸಂಖ್ಯೆಗಳು ಅನ್ನೋದನ್ನು ನಾವೇನು ಮಾಡಬೇಕಾಗ್ತದೆ? ಬರಿಬೇಕಾಗ್ತದೆ. ಈ ಲೆಕ್ಕವನ್ನು ನೀವು ಬಿಡಿಸಬೇಕು. ಇನ್ನು ಅಪವರ್ತನ ವಿಧಾನದಿಂದ x² + 7x + 12 = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಏನು ಬರ್ಕೋತೀರಿ ಸಮೀಕರಣ? P of x = x² + 7x + 12 ಅಂತ ಬರಿತೀರಿ. ಓಕೆನಾ? ಅವಾಗ ಈ 7x ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಹೊಡ್ಕೋಬೇಕು ಒಂದು ಸಾಮಾನ್ಯವಾಗಿ. ಸೊ ಅದನ್ನು ಸಾಮಾನ್ಯವಾಗಿ ಹೊಡ್ಕೋಬೇಕಂದ್ರೆ ಅದು ಮುಂದೆ ಏನಾಗಬೇಕು? ಸಾಮಾನ್ಯ ಅಪವರ್ತನಗಳಾಗಿ ನಮಗೆ ಸಿಗಬೇಕು. ಅವಾಗ ಹೇಗೆ ಹೊಡ್ಕೋತೀರಿ? 4 + 3 ಅಂತಂದರೆ x + 4 x + 3 ಅಂತ ಬರಬೇಕು. ಓಕೆನಾ? x + 4 x + 4. ಅವಾಗ ಇದನ್ನು x + 4 ಮತ್ತು x + 3 ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ತೆಗೆದುಕೊಂಡಾಗ ನಮಗೆ ಶೂನ್ಯತೆಗಳು x + 4 = 0 ಸಿಗ್ತದೆ, x + 3 = 0 ಅನ್ನೋದು ಸಿಗ್ತದೆ. ಅವಾಗ ಇದ್ರ ವ್ಯಾಲ್ಯೂ ಏನಾಗ್ತದಪ್ಪ ಅಂದರೆ x = -4 or x = -3 ಅನ್ನೋದು ಬರ್ತದೆ. ಮುಂದಿನ ವೇರಿ ರಿಪೀಟೆಡ್ ಪ್ರಶ್ನೆ. ಎಸ್. 6, 10, 14 ಸಮಾಂತರ ಶ್ರೇಣಿಯ 15ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸಮೀಕರಣ ಬರ್ಕೊಡ್ರಿ. 6, 10, 14 15ನೇ ಪದವನ್ನು ಕಂಡುಹಿಡಿಬೇಕು. ಎಸ್. ಆವಾಗ ಮೊದಲ ಪದ ಎ 6, ಡಿ ವ್ಯತ್ಯಾಸ 10ರಲ್ಲಿ 6 ಕಳೆದ್ರೆ 4 ಬರ್ತದೆ, ಎನ್ 15 ಅದ. ಸೂತ್ರ ಏನು ಹಾಕಬೇಕು? an = a + n - 1 × d ಸೂತ್ರವನ್ನು ಹಾಕ್ತೀರಿ. ಆವಾಗ ವ್ಯಾಲ್ಯೂಗಳನ್ನು ತುಂಬ್ರಿ. ಎ ಬೆಲೆ 6, ಎನ್ ಬೆಲೆ 15, ಡಿ ಬೆಲೆ 4. ಸೊ 62 ಬರ್ತದೆ. ಅಂದ್ರೆ 15ನೇ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ 16 ಅಂತಕ್ಕಂಥದ್ದು ಬರ್ತದೆ, 62 ಅಂತಕ್ಕಂಥದ್ದು ಬರ್ತದೆ. 62 ಇದು 15ನೆಯ ಬೆಲೆ ಆಗಿರ್ತದೆ. ಮುಂದಿನ ಪ್ರಶ್ನೆ. P1 - 1 S 7 7 ಬಿಂದುಗಳ ನಡುವಿನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಮಗೆ ದೂರ ಸೂತ್ರ ಗೊತ್ತಿದೆ. ಏನು? √x² - x1 whole square + y2 - y1 whole square. ಸೊ ಇದರಲ್ಲಿ ಬರೀತೀರಿ x1 x2 y1 y2 ಗುರುತಿಸ್ಕೋತೀರಿ. ಅವಾಗ ಎಷ್ಟು ಬರ್ತದೆ? 10 ಮಾನಗಳಂತಕ್ಕಂಥದ್ದು ಬರ್ತದೆ. ವೆರಿ ಈಸಿ. ಈ ಲೆಕ್ಕವನ್ನು ನೀವು ಬಿಡಿಸೋದನ್ನು ಕಲ್ಕೊಂಡು ಹೋಗಿ. ಇನ್ನು ಟ್ರಿಗ್ನೋಮೆಟ್ರಿಯಲ್ಲಿ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದರು. 6 cos 60 ಡಿಗ್ರಿ - sin 30 ಡಿಗ್ರಿ sin 45 ಡಿಗ್ರಿ + cos 45 ಡಿಗ್ರಿ ಅಂತ ಇದೆ. ಸೊ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಕೋಷ್ಟಕ ಇದೆ. ಕೋಷ್ಟಕದಲ್ಲಿ ವ್ಯಾಲ್ಯೂಗಳನ್ನು ಗೊತ್ತಾಗಬೇಕು. ಸೊ ವ್ಯಾಲ್ಯೂಗಳನ್ನು ಗೊತ್ತಾದರೆ ಆ ವ್ಯಾಲ್ಯೂಗಳನ್ನು ಇಲ್ಲಿ ತುಂಬಿ ನೀವು ಆರಾಮಾಗಿ ಲೆಕ್ಕಗಳನ್ನು ಬಿಡಿಸೋದನ್ನು ಕಲ್ಕೊಳ್ತೀರಿ. ಸ್ವಲ್ಪ ಇದು ಕಷ್ಟ ಇದೆ, ಬಟ್ ಈಸಿ ಇದೆ, ನೋಡ್ಕೊಳ್ರಿ. 23ನೇ ಪ್ರಶ್ನೆ ಬರ್ತೀನಿ. 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತಕ್ಕೆ ಅದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಕ್ಕೆ ಉದ್ದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಸ್ಪರ್ಶಕದ ಉದ್ದ ಅಳತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ರು? ನಮಗೆ ತ್ರಿಜ್ಯ ಕೊಟ್ಟಿದ್ದಾರೆ. ಎಷ್ಟದ? 3 ಸೆಂಟಿಮೀಟರ್ ಅದ. ಓಕೆ. ಆಮೇಲೆ ನೆಕ್ಸ್ಟ್ ಏನು ಕೇಳಿದ್ದಾರೆ? ಕೇಂದ್ರದಿಂದ 10 ಸೆಂಟಿಮೀಟರ್ ದೂರ ಇದೆ. ಸೊ ಕೇಂದ್ರದಿಂದ ದೂರ ಡಿ 10 ಸೆಂಟಿಮೀಟರ್ ಆಗ್ತದೆ. ಏನು ಕಂಡುಹಿಡಬೇಕು? ಸ್ಪರ್ಶಕದ ಉದ್ದ ಅಳತೆ. ಇಟ್ ಮೀನ್ಸ್ ಟ್ಯಾಂಜೆಂಟನ್ನು ಕಂಡುಹಿಡಬೇಕು, ಟಿ ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತದೆ? d² = t² + r². ಆವಾಗ t = √d² - r² ಅಂತ ಬರ್ತದೆ. 10ರ ಘಾತ 2 - 3ರ ಘಾತ 2. ಸೊ ಅವಾಗ ಸಿಂಪಲ್ಲಾಗಿ ಏನಾಗ್ತದಪ್ಪ ಅಂತಂದ್ರೆ ವ್ಯಾಲ್ಯೂ ಏನಾಗ್ತದೆ? 100 - 9 ಅಂದಾಗ √91 ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್ ಅಂತ ಬರ್ತದೆ. ಮುಂದಿನ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 28 ಬಲ್ಬ್ಗಳಿದ್ದಾವೆ. ಅವುಗಳಲ್ಲಿ 7 ಬಲ್ಬ್ಗಳು ದೋಷಪೂರಿತವಾಗಿವೆ. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಬಲ್ಬನ್ನು ಹೊರತೆಗೆದಿದ್ದಾರೆ. ಅದು ದೋಷಪೂರಿತ ಆಗಿರದೇ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಒಟ್ಟು ಬಲ್ಬ್ಗಳು ಎಷ್ಟಿದ್ದಾವೆ ಹೇಳಿದ್ದಾರೆ? 28 ಬಲ್ಬ್ ಇದ್ದಾವೆ. ಅದನ್ನೇನು ಬರೀತೀರಿ? n of s = 28 ಆಗಿರ್ತಾವೆ. 7 ಬಲ್ಬ್ಗಳು ದೋಷಪೂರಿತವಾಗಿವೆ ಅಂತ ಬರೀತೀರಿ. ಇಟ್ ಮೀನ್ಸ್ E = ದೋಷಪೂರಿತವಲ್ಲದ ಬಲ್ಬ್ಗಳು. ಓಕೆನಾ? ಆಮೇಲೆ ದೋಷಪೂರಿತ ಬಲ್ಬ್ಗಳು n of e = 21. ಅಂದರೆ ದೋಷಪೂರಿತ 7 ಇದ್ದರೆ ದೋಷಪೂರಿತವಲ್ಲದೆ ಎಷ್ಟಾಯ್ತು? 21 ಆಯಿತು. ಸೊ ಅದನ್ನು ವೆರಿ ಈಸಿ ಏನು ಬರೀತೀರಪ್ಪ ಅಂದರೆ P of a = n of e / n of s. ಇಟ್ ಮೀನ್ಸ್ 21 / 28 ಅನ್ನೋದನ್ನು ನೀವು ಸಂಭವನೀಯತೆಯನ್ನು ಬರೀಬೇಕಿತ್ತು. ಮುಂದಿನ ಪ್ರಶ್ನೆ 3 ಮಾರ್ಕ್ ಕ್ವಶನ್. √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಪ್ರತಿ ಸಾರಿ ಬರ್ತಕ್ಕಂಥ 3 ಮಾರ್ಕ್ಸಿಗೆ ಪ್ರಶ್ನೆ. ಸೊ ಫಸ್ಟ್ ಬರ್ಕೋತೀರಿ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. √3 = P of p / q ವರ್ಗ ಮಾಡಬೇಕು. ಅವಾಗ q² = p² - 3 ಅಂತ ಆಗ್ತದೆ. ಅವಾಗ p² ಅನ್ನು 3ರಿಂದ ಭಾಗಿಸಲ್ಪಟ್ಟಾಗ p ಅನ್ನು ಸಹ 3ರಿಂದ ಭಾಗಿಸ್ಬೇಕು. ಸೊ ಅವಾಗ ನಮ್ಮದು ಉತ್ತರ ಏನಾಗ್ತದಪ್ಪ ಅಂತಂದ್ರೆ p = 3k. ಆವಾಗ q² = 3k² / 3. q² = 9k² / 3. k² = q² / 3 ಅಂತ ಬರ್ತದೆ. ಸೊ ಅವಾಗ ನಾವೇನಾಗ್ತದಪ್ಪ ಅಂದ್ರೆ ಇದು ನಮ್ಮ ವೈರುಧ್ಯಕ್ಕೆ ಎಡೆ ಮಾಡಿ ಕೊಡ್ತದೆ, ನಮ್ಮ ಊಹೆನೇ ತಪ್ಪಾಗ್ತದೆ. ಸೊ √3 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ, ಮೇನ್ ಇಂಪಾರ್ಟೆಂಟ್ ಅದ. ಮುಂದಿನ ಪ್ರತಿ ಸಾರಿ ಕೇಳ್ತಕ್ಕಂಥ ಪ್ರಶ್ನೆ
ಲಸ ಮಸಗಳನ್ನು ಕಂಡುಹಿಡಿಯೋದು ಆಲ್ರೆಡಿ ಒಂದು ನಾನು ನಿಮಗೆ ಹೇಳಿದ್ದೆ. ಏನು ನೋಡ್ರಿ ಇನ್ನೊಂದು ಸರಿ 306 ಮತ್ತು 657ರ ಮಸವನ್ನು ಕಂಡುಹಿಡಿಬೇಕು. ನಂತರ ಮಸ 306, 657 ಮತ್ತು 12ರ ಲಸವನ್ನು ಕಂಡುಹಿಡಿಬೇಕು. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಫಸ್ಟ್ 306 ಮತ್ತು 657ರ ಮಸವನ್ನು ಕಂಡುಹಿಡಿಯಿರಿ. ಸೊ 306ರ ಮಸ, 657ರ ಮಸ. 306 ಎಷ್ಟು ಬತ್ತು? 2, 3ರ ಘಾತ 2 17. ಎಸ್, 657 3ರ ಘಾತ 2 73 ಬಂತು. ಅಂದರೆ ಮಸ ಅಂತಂದರೆ ರಿಪೀಟೆಡ್ ಆಗಿರ್ತಕ್ಕಂಥದ್ದನ್ನು ತೊಗೋಬೇಕು. ಸೊ ಇಲ್ಲಿನೂ ರಿಪೀಟೆಡ್ ಇದೆ, ಇಟ್ ಮೀನ್ಸ್ 3ರ ಘಾತ 2 ಅಂತಂದರೆ 9 ಅನ್ನೋದು ಮಸ ಬರ್ತದೆ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಮತ್ತೆ 9 ಮತ್ತು 12ರ ಲಸ ಎಷ್ಟಾಗ್ತದೆಪ್ಪ ಅಂತಂದರೆ 9ರ ಘಾತ 2, ಇಟ್ ಮೀನ್ಸ್ 2ರ ಘಾತ 2 ಅಂದರೆ 3. ಹಾಗಾದರೆ 9 ಮತ್ತು 12ರ ಲಸವನ್ನು ಕಂಡುಹಿಡಿದಾಗ ಸೊ ಎಷ್ಟಾಗ್ತದೆ? 36 ಈಸ್ ದ ರೈಟ್ ಆನ್ಸರ್. 26. ಪಿ ಆಫ್ ಎಕ್ಸ್ ಈಕ್ವಲ್ ಟು 6x² - 3 - 7x ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಸೊ ಬರ್ಕೋರಿ, ಪಿ ಆಫ್ ಎಕ್ಸ್ ಈಕ್ವಲ್ ಟು 6x² - 3 - 7x ಅಂತ ಬರಿತೀರಿ. ಸೊ ಇದನ್ನು ಇನ್ನಷ್ಟು ನಾವು ಏನು ಮಾಡಬೇಕು? ಸರಳೀಕರಣವನ್ನು ತೆಗೆದುಕೊಂಡು ಹೋಗಬೇಕು. ಆವಾಗ ಇದರಲ್ಲಿ 7ನ್ನು ಯಾವ ಥರನಾಗಿ ಬರಿಬೋದು ಅಂತಂದರೆ 2x - 9x ಅಂದರೆ ಇದು 7 ಆಗ್ತದೆ. ಯಾಕಂದರೆ ನಾವು ಕಾಮನ್ ಅಪವರ್ತನಗಳನ್ನು ತೊಗೋಬೇಕಾಗ್ತದೆ. ಸೊ ಆವಾಗ ನಾವು ಇದನ್ನು ಕಾಮನ್ ಆಗಿ ಹೊಡ್ಕೊಂಡಾಗ ಸೊ ನಮ್ಗೆ ಅಲ್ಫಾ ಮತ್ತು ಬೀಟಾ ಬೆಲೆಗಳು ಸಿಗ್ತವೆ. ಆವಾಗ ವರ್ಗ ಬಹುಪದೋಕ್ತಿ ಬರ್ತದೆ, ಆದರ್ಶ ರೂಪ ಬರ್ತದೆ. ಆವಾಗ ಆದರ್ಶ ರೂಪದಾಗ ಬೆಲೆಗಳು ಸಿಗ್ತಾವೆ ನಮಗೆ. A6, B-7, C3 ಅನ್ನೋದು ಸಿಗ್ತದೆ. ಆವಾಗ ನೆಕ್ಸ್ಟ್ ನಾವೇನು ಮಾಡಬೇಕು? ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಲೆಕ್ಕ ಹಾಕಬೇಕು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬೇಕಾದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a, ಗುಣಲಬ್ಧ ಈಕ್ವಲ್ ಟು ಅಲ್ಫಾ ಬೀಟಾ ಈಕ್ವಲ್ ಟು c/b ಅಂತ ಆಗ್ತದೆ. ಇಲ್ಲಿ ನೀವು ಉತ್ತರಗಳನ್ನು ನೀವೇನು ಮಾಡ್ಬೋದು? ತೊಗೊಳ್ಬೋದು. ಇಷ್ಟು ಕಂಪ್ಲೀಟ್ ಆಗ್ತದೆ. 27ರಲ್ಲಿ ಜವವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಇದು ಒಂದು ಬಸ್ಸು ಬಾಗಲಕೋಟೆಯಿಂದ ತುಮಕೂರರವರೆಗೆ 360 ಕಿಲೋಮೀಟರ್ ದೂರ ಏಕರೂಪ ಜವದೊಂದಿಗೆ ಕ್ರಮಿಸ್ತದೆ. ಅದರ ಜವ 10 km/h ಹೆಚ್ಚಾದರೆ ಅಷ್ಟೇ ದೂರ ಕ್ರಮಿಸಲು ಅದು 3 ಗಂಟೆ ಕಡಿಮೆ ಕಾಲ ತೆಗೆದುಕೊಳ್ಳುತ್ತಿತ್ತು. ಹಾಗಾದರೆ ಬಸ್ಸಿನ ಜವವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಜವ x km/h ಆಗಿರಲಿ, ದೂರ 360 ಕಿಲೋಮೀಟರ್, ಕಾಲ ದೂರ ಭಾಗಿಸು ಜವದಿಂದ ಗುರುತಿಸಬೇಕು. ಆವಾಗ ಈ ಸೂತ್ರವನ್ನು ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ರೈಲಿನ ಜವ ಎಷ್ಟಾಗ್ತದೆ? 40 km/h ಅನ್ನೋದು ಬರ್ತದೆ. ಮಾಡೆಲ್ ಇದೆ, ಚೆನ್ನಾಗಿ ನೋಡ್ಕೊಳ್ರಿ. ಸೊ ಇದು ನಿಮಗೆ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಮುಂದಿನ ಇನ್ನೊಂದು ಪ್ರಶ್ನೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟು ಇದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗ್ತದೆ. ಈಗಿನ ವಯಸ್ಸನ್ನು ಕಂಡುಹಿಡಬೇಕು. ಸೊ ಬರ್ಕೋರಿ, ತಾಯಿಯ ಈಗಿನ ವಯಸ್ಸು x, ಮಗನ ಈಗಿನ ವಯಸ್ಸು y. ಸೊ ಆವಾಗ 8 ವರ್ಷಗಳ ನಂತರ ಅಂದರೆ x + 8 ಆಗಬೇಕು, ಮಗೊಂದು y + 8 ಆಗಬೇಕು. ಅವಾಗ ಹೇಳಿಕೆ ಪ್ರಕಾರ ಸಮೀಕರಣ ಸಿಗ್ತದೆ. ಸೊ ಆವಾಗ ಏನಾಗ್ತದಪ್ಪ ಅಂದ್ರೆ ಮಗನ ಈಗಿನ ವಯಸ್ಸು 4 ವರ್ಷಗಳು ಅನ್ನೋದನ್ನು ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಇಲ್ಲಿ ಸಮೀಕರಣ ರೆಡಿ ಮಾಡ್ಕೊಳ್ಬೇಕು. ಅವಾಗ ಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಅರ್ಥ ಮಾಡ್ಕೋಬೇಕು. ಮಗನ ವಯಸ್ಸು 4 ವರ್ಷಗಳಾದರೆ ತಾಯಿಯ ವಯಸ್ಸು ಎಷ್ಟಾಗಬೇಕು? 2y² ಅಂದರೆ 2 × 4ರ ಘಾತ 2 32 ವರ್ಷಗಳು ತಾಯಿಯ ವಯಸ್ಸು ಆಗ್ತದೆ. ಮುಂದಿನ ಪ್ರಶ್ನೆ 28. ಚಿತ್ರದಲ್ಲಿ LM ಲಂಬ CB ಮತ್ತು LN ಲಂಬ CD ಆದರೆ AM/AB = AN/AD ಅಂತಲೇ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಜಸ್ಟ್ ನೀವೇನು ಮಾಡ್ಕೋಬೇಕು? ಚಿತ್ರವನ್ನು ತಕ್ಕೋಬೇಕು. ಸೊ ಚಿತ್ರ ತೆಗೆದ ನಂತರ ಇದನ್ನು ಏನು ಮಾಡಬೇಕಂದ್ರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಬಿಡಿಸಬೇಕು. ನೆನಪಿರಲಿ, ಮೂಲ ಸಮಾನುಪಾತತೆಯ ನಿಯಮದ ಪ್ರಕಾರ ಏನು ಹೇಳ್ತದೆ? ಮೂಲ ಸಮಾನುಪಾತತೆಯ ನಿಯಮ AL/AC = AM/AB. ಅವಾಗ ಇದನ್ನು ಹಾಕಿದ್ರೆ ಅಂತ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಲೆಕ್ಕ ಸರಿ ಆಗ್ತದೆ. ಸೊ ಎಕ್ಸಾಕ್ಟ್ಲಿ ನೀವೇನು ಮಾಡ್ತೀರಪ್ಪ ಅಂದರೆ 3 ಮಾರ್ಕ್ಸ್ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 6, -12 ಮತ್ತು 10, 8 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತ್ರೈಭಾಜಕ ಬಿಂದು ಅಂತ ಗೊತ್ತಿಲ್ಲ ನಿಮಗೆ. P of xy = m1x2 + m2x1 / m1 + m2. ನೆಕ್ಸ್ಟ್ m1y2 + m2y1 / m1 + m2 ಅಂತಕ್ಕಂಥದ್ದು ಸೂತ್ರ ಬರ್ತದೆ. ಆವಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ಸೊ ಇಷ್ಟಾಗಿರ್ತಕ್ಕಂಥ ವ್ಯಾಲ್ಯೂಗಳನ್ನು ನೀವು ಕಂಡುಹಿಡಬೇಕು. ಸೊ ಇಷ್ಟು ನಿಮ್ಮದು ಉತ್ತರಗಳನ್ನಲ್ಲಿ ತ್ರೈಭಾಜಕ ಬಿಂದುಗಳಲ್ಲಿ ಬರೀಬೇಕಿತ್ತು. 30ನೇ ಪ್ರಶ್ನೆ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಇದೆ. ಸೊ ಇದನ್ನು ಕೂಡ ಲೆಕ್ಕ ಬಿಡಿಸಬೇಕಾಗಿತ್ತು. ಸೊ ಚೆನ್ನಾಗಿ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಕೊಡ್ರಿ, LHS ಮತ್ತು RHS. ಸೊ ಇದು ಕೂಡ ಒಂದು ಲೆಕ್ಕ ಇದೆ. ನೆಕ್ಸ್ಟ್ ವೃತ್ತದ ಮೇಲಿನ ಪ್ರಮೇಯ ಇದೆ ನೋಡಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಈ ಸರಿ ಬರ್ತದೆ ಅಂತ ಅನ್ನಿಸ್ತದೆ 3 ಮಾರ್ಕ್ಸಿಗೆ, ಯಾಕಂದರೆ ಬಾಹ್ಯ ಬಿಂದುದು ಲಾಸ್ಟ್ ಟೈಮ್ ಕೇಳಿದ್ರು. ಸೊ ಹೀಗಾಗಿ ಇದು ಬರ್ಬೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ. ಒಟ್ಟೆ 6 ಸಾಲ ಅದ, 6 ಸಾಲಕ್ಕೆ ನೀವು 3 ಮಾರ್ಕ್ಸ್ ಫಿಕ್ಸ್ ಆಗಿ ಕೊಡಕತ್ತ. ಸೊ ಹೊಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ, ಅದನ್ನೇ ಬಿಡಿಸ್ಕೊಂಡು ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. 32ಕ್ಕೆ ಬರ್ತೀನಿ. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡ್ತದೆ.
ಈ ಜಾದಿಂದ ಉಂಟಾದ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸೊ ಲಘು ವೃತ್ತಖಂಡದ ವಿಸ್ತೀರ್ಣ ನಿಮಗೆ ಗೊತ್ತಿದೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಸೊ ಅವಾಗ ಏನಾಗ್ತದಪ್ಪ ಅಂದ್ರೆ 28.5 cm² ಇಸ್ ಆನ್ಸರ್ ಅಂತಕ್ಕಂಥದ್ದು ಬರ್ತದೆ. ಸೊ ಇದು ನಿಮಗೆ ಗೊತ್ತಿರಲಿ, ಇದನ್ನು ಕೂಡ ನೀವು ಬಿಡಿಸೋದನ್ನು ಕಲ್ಕೊಡ್ರಿ. ಇನ್ನು ಸರಾಸರಿ ಕಂಡುಹಿಡಿಯೋದದ ವೆರಿ ಈಸಿ. ವರ್ಗಾಂತರ ಆವೃತ್ತಿ ಕೊಡ್ತಾರೆ, ಎಕ್ಸ್ ಮತ್ತು ಎಫ್ ಎಕ್ಸ್ ಕಂಡುಹಿಡಬೇಕು. ಸರಾಸರಿ ಸೂತ್ರ ಸೊ ಸಮೇಷನ್ ಆಫ್ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಬರ್ತದೆ. ಇದೇನಿಲ್ಲ, ಇದು 580ಕ್ಕೆ 70 ಕೊಡ್ಸರಿ 29 ಬರ್ತದೆ. ಭಾಳ ಈಜಿ ಸ್ಟೆಪ್ ಅದ. ವರ್ಗಾಂತರ ಆವೃತ್ತಿ ಅದ, ಅದನ್ನು ಮಧ್ಯಬಿಂದು ಕಂಡುಹಿಡಿತೀರಿ. ಸೊ ಇದರಿಂದ ಇದು ಗುಣಿಸ್ತೀರಿ, ಎಫ್ ಎಕ್ಸ್ ಬರ್ತದೆ. ಆಮೇಲೆ ಇದರಲ್ಲಿ ಇದು ಭಾಗಿಸ್ತೀರಿ, ಸರಾಸರಿ ಬರ್ತದೆ. ಭಾಳ ಡೆಡ್ ಈಸಿ, 3 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಇನ್ನು ಮಧ್ಯಾಂಕ ಕಂಡುಹಿಡಿತಕ್ಕಂಥದ್ದು, ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ಸಿ ಎಫ್ಗಳನ್ನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಆವಾಗ ಮಧ್ಯಾಂಕದ ವರ್ಗಾಂತರಗಳನ್ನು ನೋಡಬೇಕು, ಆವಾಗ ಮಧ್ಯಾಂಕದ ಸೂತ್ರಗಳನ್ನು ಹಾಕ್ತೀರಿ. ಆವಾಗ ಅದನ್ನು ನೀವೇನು ಮಾಡ್ತೀರಪ್ಪ ಅಂದ್ರೆ ಮಧ್ಯಾಂಕಗಳು ನಿಮಗೆ ಸಿಗ್ತದೆ. ಇದು ಕೂಡ ಬಿಡಿಸ್ಬೋದು. ಒಂದು ಗ್ರಾಫ್ ಇದೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x ಮೈನಸ್ ವೈ ಈಕ್ವಲ್ ಟು 4 ರೇಖಾತ್ಮಕ ಜೋಡಿಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಬೇಕು. ಸೊ ವೆರಿ ಈಸಿಯಾಗಿರ್ತಕ್ಕಂಥ ನಕ್ಷಾ ವಿಧಾನದಿಂದ ನೀವು ಬಿಡಿಸ್ಬೋದು. ಈ ಥರ ಗ್ರಾಫ್ ನಿಮ್ಮದು ಬರಬೇಕು. ಇನ್ನು ಸಮಾಂತರ ಶ್ರೇಣಿಯ ಲೆಕ್ಕಿದೆ 4 ಮಾರ್ಕ್ಸ್ಗೆ, ಅಪ್ಲೈಡ್ ಕ್ವಶನ್ ಅದ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಎಸ್, ಇನ್ನು ಲಾಸ್ಟ್ ಇನ್ನೊಂದು ಸಮಾಂತರ ಶ್ರೇಣಿಯಲ್ಲಿ ಕೊಟ್ಟಿದ್ದರು. ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 24, ಗುಣಲಬ್ಧ 480. ಆ ಸಮಾಂತರ ಶ್ರೇಣಿಯ 3 ಪದಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. 6, 8, 10 ಅನ್ನೋದು 3 ಪದ ಬರ್ತದೆ. ಲಾಸ್ಟ್ ನಿಮಗೆ ಕೊಟ್ಟಿದ್ದು 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲೇ ಇರ್ತವೆ ಹಾಗೂ ತ್ರಿಭುಜಗಳು ಸಮರೂಪದಲ್ಲಿರ್ತವೆ ಸಾಧಿಸಿ ಕೇಳಿದರೆ. ಇದು ಬರಬಹುದು ಪ್ರಮೇಯ, ಅದಕ್ಕಾಗಿ ನಾನು ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದನ್ನು 7 ಮಾರ್ಕ್ಸ್ ನೀವು ಪ್ರಮೇಯದಲ್ಲಿನೇ ತೊಗೊಳ್ತೀರಿ. ಎಸ್, ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇತ್ತು. ಲಾಸ್ಟ್ ನಿಮಗೆ ಒಂದು ಮೇಲ್ಮೈ ವಿಸ್ತೀರ್ಣದ ಮೇಲೆ ಕೊಟ್ಟಿದ್ದಾರೆ. ಸೊ ಇದು ಕೂಡ ಒಂದು ಸಿಲಿಂಡರ್ ಆಕಾರದ ಇತ್ತು. ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಕೇಳಿದ್ರು. ಸೊ ಶಂಕುವಿನ ಓರೆ ಹತ್ರ ಕಂಡುಹಿಡಿಬೇಕು. ಆಮೇಲೆ ಆಟಿಕೆ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ.